ಅಮ್ಮ ಅಂದರೆ ಹಾಗೆ ಅಲ್ವಾ? ಅಮ್ಮನ ಪ್ರೀತಿ ಮುಂದೆ ಯಾವುದೂ ಇಲ್ಲ. ಈ ಘಟನೆ ನಿಮಗೆ ಚಿಕ್ಕವರಿರುವಾಗ ಕೆಲವೊಂದು ವಿಷಯಗಳ ನೆನಪಾಗಬಹುದು. ಅಮ್ಮ ಎಲ್ಲಾದರೂ ಅಂಗಡಿ ಸಮಾರಂಭಕ್ಕೆ ಹೋದಾಗ, ಫಂಕ್ಷನಿಗೆ ಹೋದಾಗ ಅಮ್ಮ ನಮಗಾಗಿ ಅಂದರೆ ಮಕ್ಕಳಿಗಾಗಿ ಅವ್ರಿಗೆ ಕೊಟ್ಟ ಸಿಹಿ ತಿಂಡಿನೆಲ್ಲ ತಂದು ಮಕ್ಕಳಿಗೆ ಕೊಡ್ತಾರೆ. ಈ ವಿಡಿಯೋನ ನೋಡಿದಾಗ ನಿಮಗೆ ಕ್ಷಣಕಾಲ ಕಣ್ಣಂಚಲು ಒದ್ದೆ ಆಗುತ್ತೆ. ಯಾಕಂತ ಹೇಳಿದರೆ ಹೆಚ್ಚಿನವರು ಇಂತಹ ಒಂದು ಪರಿಸ್ಥಿತಿಯನ್ನು ಅನುಭವಿಸಿರ್ತಾರೆ. ಅಮ್ಮನ ಪ್ರೀತಿ ಮುಂದೆ ಯಾವುದೂ ಇಲ್ಲ. ಅಮ್ಮನ ಪ್ರೀತಿನ ಯಾರಿಂದಲೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಒಂದು ಅಮ್ಮನ ಪ್ರೀತಿ ಪವಿತ್ರವಾದದ್ದು. ಎಷ್ಟೋ ಜನರಿಗೆ ಗೊತ್ತಿಲ್ಲ ತಾಯಿ ಪ್ರೀತಿಯನ್ನು. ತಾಯಿ ಕಳೆದುಕೊಂಡ ಮೇಲೆ ತಾಯಿ ಪ್ರೀತಿ, ತಾಯಿ ಬೆಲೆ ಏನು ಅಂತ ಕೆಲವರಿಗೆ ಅರ್ಥವಾಗೋದು. ಆ ರೀತಿ ಮಾಡಬೇಡಿ. ಅಮ್ಮ ಅಮ್ಮನೇ. ಅಮ್ಮನ ಪ್ರೀತಿಯನ್ನು ಕೊಡೋದಕ್ಕೆ ಯಾರಿಂದಲೂ ಸಹ ಸಾಧ್ಯವಾಗೋದಿಲ್ಲ. ಅಮ್ಮ ಯಾವತ್ತಿದ್ರೂ ದೇವರಿಗಿಂತಲೂ ಮಿಗಿಲು. ನಮಗೆ ಕಷ್ಟ ಅಂತ ಬಂದಾಗ ಮೊದಲು ನೆನಪಾಗೋದು ಅಮ್ಮ, ದೇವರೆಲ್ಲ. ಅಮ್ಮ ಒಂದು ವೇಳೆ ನಮ್ಮ ಕಷ್ಟಕ್ಕೆ ದೇವರು ಬರ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಅಮ್ಮ ಅಂತೂ ಖಂಡಿತ ಬಂದೇ ಬರ್ತಾಳೆ. ನಿಜವಾಗ್ಲೂ ಅಮ್ಮನ ಬೆಲೆ ಗೊತ್ತಾಗೋದು ಅಮ್ಮನನ್ನು ಕಳೆದುಕೊಂಡಾಗ ಮಾತ್ರ. ಇದ್ದಾಗ ಕೆಲವರಿಗೆ ಅಮ್ಮನ ಬೆಲೆ ಗೊತ್ತಾಗೋದಿಲ್ಲ. ಕಾಲಕಸಕ್ಕಿಂತ ಕಡೆಯಾಗಿ ಅಮ್ಮನನ್ನು ನೋಡುವ ಅದೆಷ್ಟೋ ಮಕ್ಕಳಿದ್ದಾರೆ. ಕೆಲವೊಂದು ಘಟನೆಗಳ ನೆನೆಸ್ಕೊಂಡ್ರೆ ತುಂಬಾ ಬೇಸರವಾಗುತ್ತೆ. ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಅಪ್ಪ ಅಮ್ಮ ಒಂದೊಳ್ಳೆ ಎಜುಕೇಷನ್ ಕೊಡಿಸ್ತಾರೆ. ಮಕ್ಕಳು ಬೇರೆ ದೇಶಕ್ಕೆ ಹೋದಾಗ ಅಪ್ಪ ಅಮ್ಮನ ನೆನಪೇ ಇರೋದಿಲ್ಲ. ಅದರಲ್ಲೂ ಕೆಲವೊಮ್ಮೆ ಅಮ್ಮನನ್ನು ತಮ್ಮ ಕೆಲಸವೇ ಮೇಲು ಎಂದು ಗಮನಿಸಿ ಅಮ್ಮನನ್ನು ಕಾಲಕಸಕ್ಕಿಂತ ನೋಡ್ತಾರೆ, ಅಪ್ಪನನ್ನು ಸಹ. ಅಮ್ಮ ಯಾವತ್ತಿದ್ರೂ ಅಮ್ಮ. ಒಂದು ವೇಳೆ ನಮ್ಮ ಕಷ್ಟಕ್ಕೆ ದೇವರು ಬರ್ತಾನೋ ಇಲ್ಲೋ ಗೊತ್ತಿಲ್ಲ, ಆದರೆ ಅಮ್ಮ ಅಂತೂ ಖಂಡಿತ ನಮ್ಮ ಕಷ್ಟಕ್ಕೆ ಧಾವಿಸಿ ಬರ್ತಾಳೆ. ಅವಳಿಗೆ ಮಕ್ಕಳಿಗಿಂತ ಬೇರೆ ಯಾರೂ ಇಲ್ಲ. ಮಕ್ಕಳೇ ತಮ್ಮದೊಂದು ಜಗತ್ತು. ಅಂತಹ ಒಂದು ಜಗತ್ತಿನಲ್ಲಿ ತಮ್ಮ ಮಕ್ಕಳ ಖುಷಿಯನ್ನು ಕಂಡ ದೇವತೆ ಅವಳು. ಅಂತಹ ಒಂದು ತಾಯಿ ಪ್ರೀತಿನ ಯಾವತ್ತೂ ಕಳೆದುಕೊಳ್ಬೇಡಿ. ತಾಯಿಯನ್ನು ಬದುಕಿರುವಾಗಲೇ ಪ್ರೀತಿಸಿ. ನಾವು ಇರುವಾಗ ಅಮ್ಮ ಇರೋದಿಲ್ಲ, ನಾವು ಬದುಕಿರುವ ತನಕ ಅಮ್ಮ ಇರೋಲ್ಲ, ಆದರೆ ಅಮ್ಮ ಇರೋ ತನಕ ನಾವಿರ್ತೀವಿ. ಅಮ್ಮನ ಪ್ರೀತಿಯನ್ನು ಯಾವತ್ತೂ ಕಳ್ಕೊಬೇಡಿ. ಅಮ್ಮನನ್ನು ಕಾಲಕಸಕ್ಕಿಂತ ಯಾವತ್ತೂ ಕಡೆಯಾಗಿ ನೋಡಬೇಡಿ. ಅಮ್ಮ ಚಿಕ್ಕವಳಿರುವಾಗ, ನಾವು ತುಂಬಾ ಸಣ್ಣವರಿರುವಾಗ ನಮ್ಮನ್ನು ತುಂಬಾ ಜೋಪಾನವಾಗಿ ನೋಡಿಕೊಂಡ, ಒಂದು ಸಣ್ಣ ಗಾಯ ಆದಾಗೂ ಸಹ ಕಣ್ಣೀರು ಒರೆಸಿಕೊಂಡು ನೋಡುವ, ಮಕ್ಕಳ ಕಣ್ಣೀರಲ್ಲಿ ತಾನೂ ಕೂಡ ನೋವಾಗುವ ಅಂತಹ ಒಂದು ಪವಿತ್ರವಾದ ಸಂಬಂಧ ಅಂತ ಹೇಳಿದರೆ ತಾಯಿ ಮಕ್ಕಳದು. ಅಂತಹ ಒಂದು ತಾಯಿಗೆ ಯಾವತ್ತೂ ಸಹ ಬೇಸರ ಮಾಡಬೇಡಿ. ಅಂತಹ ತಾಯಿ ಅಂತ ಹೇಳಿದರೆ ದೇವತೆಗೆ ಸಮ. ಕಷ್ಟ ಕಾಲದಲ್ಲಿ ನಮ್ಮ ಜೊತೆಗಿರುವ, ಸದಾ ಮಕ್ಕಳ ಬೆನ್ನೆಲುಬಾಗಿರೋ ನಿಂತಿರುವ ತಾಯಿ ಜೊತೆ ಯಾವತ್ತೂ ಮಕ್ಕಳು ನಿಷ್ಕೃಷ್ಟವಾಗಿ ಖಂಡಿತವಾಗ್ಲೂ ನೋಡಬೇಡಿ. ಒಮ್ಮೆ ಅಮ್ಮನನ್ನು ತಬ್ಬಿಕೊಂಡು ಹೇಳಬೇಡಿ, ಅಮ್ಮ ಐ ಲವ್ ಯು ಅಂತ. ಅಮ್ಮನ ಪ್ರೀತಿನ ಕೊಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಮ್ಮನನ್ನು ತಬ್ಬಿಕೊಳ್ಳೋಕ್ಕೆ ಯಾವುದೇ ರೀತಿಯ ಒಂದು ಮುಜುಗರ ಖಂಡಿತ ಬೇಡ. ಯಾಕೆಂತ ಹೇಳಿದರೆ ತಾಯಿಗೆ ಒಂದು ಮಗು ಅದೆಷ್ಟೇ ದೊಡ್ಡವರಾಗಿದ್ದರೂ ಸಹ ತಾಯಿಗೆ ಅದಿನ್ನೂ ಚಿಕ್ಕ ಮಗುವಿನಷ್ಟೇ ಪ್ರೀತಿ ಕಾಳಜಿ ಅಮ್ಮ ತೋರಿಸ್ತಾಳೆ. ಒಂದ್ಸಲ ಅಮ್ಮನ ತಬ್ಬಿಕೊಂಡು ಹೇಳಿ, ಅಮ್ಮ ನಾನು ನೀನು ತುಂಬಾ ಪ್ರೀತಿಸ್ತೀನಿ ಅಂತ. ಆವಾಗ ಅಮ್ಮನ ಕಂಗಳಲ್ಲಿ ಇರುವಂತಹ ಆನಂದ ಬಾಷ್ಪ, ಆ ಖುಷಿಯನ್ನು ನೀವು ನೋಡಿ. ಅಮ್ಮ ನನ್ನ ತಪ್ಪಿಕೊಳ್ಳೋಕ್ಕೆ ಬೇರೆ ಯಾರು ಅಂತ ಥರ ಫೀಲ್ ಆಗಬೇಡಿ. ಅಮ್ಮ ಅಮ್ಮನೇ. ಯಾಕೆಂತ ಹೇಳಿದರೆ ಅಮ್ಮನ ಚಿಕ್ಕವರಿರುವಾಗಲೇ ನೀವು ನೋಡಿರ್ತೀರ. ಚಿಕ್ಕವನಿಂದ ತಾಯಿ ಮಡಿಲಲ್ಲಿ ಬೆಳೆದವರಿಗೆ ಅಮ್ಮ ನನ್ನ ಒಮ್ಮೆ ತಬ್ಬಿಕೊಂಡು ಹೇಳಿಬಿಡಿ, ಅಮ್ಮ ಐ ಲವ್ ಯು.